ಆರ್ಥಿಕ ಸಮಸ್ಯೆ ಅಥವಾ ಅವರಿಗೆ ಸಪೋರ್ಟ್ ಮಾಡೋದು ಏನಾದ್ರು ಸಿಸ್ಟಮ್ ನಡೀತಾ ಇದೆ ಹೇಗೆ ಸರ್? ಈಗ ಸರ್ ಇಲ್ಲಿವರೆಗೂ ಬಂದ ಅಂದ್ರೆ ನಾನು ಹೇಳಿದ್ನಲ್ಲ, ನಾನು ಯಾಕೆ ರಿಸೀವ್ ಮಾಡಿದೆ ಅಂತಂದರೆ ಅವ್ರ ಜೊತೆ ಒಂದು ಹಿರಿಯ ಕಲಾವಿದರು ಅವ್ರು ನೋಡ್ಕೊಂಡು ನಾವು ಬೆಳೆದಿದ್ದೀವಿ, ಎಷ್ಟೋ ಜನಗಳ ಮುಖದಲ್ಲಿ ನಗು ತರಿಸಿದ್ದಾರೆ. ಸೊ ಗೊತ್ತಿರೋದ್ರಿಂದ ನಾನು ಇಲ್ಲಿವರೆಗೂ ಅವ್ರ ಹತ್ರ ಹಾಸ್ಪಿಟಲೈಸೇಷನ್ ಆಗಿ ಈ MRI CT ಸ್ಕ್ಯಾನು ಅದೆಲ್ಲ ನಾನು ಟೈಪ್ ಇರೋ ಹಾಸ್ಪಿಟಲ್ ಮಾಡಿದರು. ಇಲ್ಲಿವರೆಗೂ ₹1 ನಾವೇನು ಕೇಳಿಲ್ಲ. ಸೊ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಬೇರೆ ಹಾಸ್ಪಿಟ್ಲಲ್ಲಿ ಹೋದ ತಕ್ಷಣ ಕಟ್ಟಬೇಕು, ನೀವು ಯಾಕೆ ಹಿಂಗೆ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಅದನ್ನೇ ಹೇಳಿದೆ. ನಾನು ಬಂದಿದ್ದು ಹಳ್ಳಿಯಿಂದ ಬಂದೆ. ಸೊ ದೇವರೆಲ್ಲ ಕೊಟ್ಟಿದ್ದಾನೆ. ಹಾಗಾಗಿ ಈಗ ನನ್ನ ಮಗ ಕೂಡ RR ಅಲ್ಲಿ MBBS ಫಸ್ಟ್ ಇಯರ್ ಓದ್ತಾ ಇದ್ದಾನೆ. ಸೊ ಈಗ ಇರಬೇಕಾದ್ರೆ ಇಂಥ ಒಂದು ಆಪರ್ಚುನಿಟೀಸು, ಬಟ್ ಆದ್ರಲ್ಲೂ ನಾನು ನನ್ನ ಪಾಕೆಟಿಂದ ಕೊಡುವಷ್ಟು ಇನ್ನೂ ದೊಡ್ಡ ಒಂದು ದೇವ್ರು ಕೊಟ್ಟರೆ ಮಾಡ್ತೀನಿ. ನೋಡೋಣ ಸರ್, ಖರ್ಚು ವೆಚ್ಚಗಳು ಈಗ ಸದ್ಯಕ್ಕೆ ಮೇಡಮ್ ಜೊತೆ ಮತ್ತು ಪರಮ್ ಸರ್ ಜೊತೆ ಮಾತಾಡಿದಾಗ ರಾತ್ರಿ 11-12 ಗಂಟೆಯಲ್ಲಿ ಬಂತು ಈ ವಿಷಯಂಗೆ. ನಾವು ಹಿರಿಯ ಮತ್ತು ನಮ್ಮ ಅಣ್ಣವರಾದಂತಹ ವಿನೋದ್ ರಾಜ್ ಅವರಿಗೆ ರಾತ್ರಿ ಮಾತಾಡಿದ್ವಿ. ಅವರು ಸುಮಾರು ಕೇಸ್ಗಳನ್ನ ಕಳಿಸ್ತಿರ್ತಾರೆ, ಮಾತಾಡ್ತಿರ್ತೀವಿ ಈ ಥರ ವಿಷಯದಲ್ಲಿ. ಸೊ ಮಾತಾಡಿದಾಗ ಅವರು ಇದು ಮಾಡಿದ್ದಾರೆ, ಅದು ಅಕೌಂಟಿಗೆ, ಹಾಸ್ಪಿಟ್ಲ್ ಅಕೌಂಟಿಗೆ ಒಂದು ಅಮೌಂಟ್ ಹಾಕಿದ್ದಾರೆ, ಒಂದು ಅರೌಂಡ್ 10,000 ಎಷ್ಟು ಅವ್ರು ಹಾಕಿದ್ದಾರೆ ಅಂತ ಹೇಳಿದ್ರೆ. ನಾನು ಇನ್ನೂ ಚೆಕ್ ಮಾಡಿಲ್ಲ, ಬೆಳಗ್ಗೆಯಿಂದ ಬ್ಯುಸಿ ಇತ್ತು. ಅದೊಂದು ಬಿಟ್ಟರೆ ಇಲ್ಲಿವರೆಗೂ ಯಾರನ್ನೂ ಏನೂ ಕೇಳಿಲ್ಲ ಸರ್. ಅದೇ ಮ್ಯಾಮ್, ಇದರಲ್ಲಿ ನಾವೇನಾದರೂ ಸರ್ಜಿಕಲಲ್ಲಾದಾಗ ಏನಂತ ಹೇಳ್ತೀವಿ, ಇಷ್ಟು ಫಿಕ್ಸ್ ಆಗುತ್ತೆ ಅಂತ ಹೇಳ್ಬಿಡ್ತೀವಿ. ಇದು ಮೆಡಿಕಲ್ ಮ್ಯಾನೇಜ್ಮೆಂಟು ಮತ್ತು ನನಗೆ ಇನ್ನೂ ಕೆಲವೊಂದು ರಿಪೋರ್ಟಿಂಗ್ ವೆಯ್ಟಿಂಗಲ್ಲಿದೆ. ಅದರಲ್ಲಿ 2 ಥರ ಇರುತ್ತೆ. ಒಂದು ಅಡಿನೋಕಾರ್ಸಿನೋಮಾ ಅಂತ ಹೇಳ್ತೀವಿ, ಅದು ಸ್ವಲ್ಪ ಕೆಟ್ಟ ಕ್ಯಾನ್ಸರು. ಈ ಕೆಲವೊಂದು ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಅದನ್ನೆಲ್ಲ ತೆಗಿತೀವಿ, ಅದು ಕ್ಲಿಯರ್ ಆಗಿಬಿಡುತ್ತೆ. ಸೊ ದೆನ್ ಬೇರೆ ಇದು ಅದರಲ್ಲಿ ಟೈಪ್ 1 ನೋಡ್ಕೋಬೇಕು, ಯಾವ ಟೈಪು ಅಂತೇಳಿ. ಜೊತೆಗೆ ಇವ್ರಿಗೆ ಮೆಡಿಸಿನ್ಸ್ ಹೇಗೆ ರೆಸ್ಪಾಂಡ್ ಆಗುತ್ತೆ, ಫಾಲೋಅಪಿಗೆ ಏನಿರುತ್ತೆ, ಅದ್ರ ಮೇಲೆ ನಾವು ಇದನ್ನು ಮಾಡ್ಬೋದು ಮೇಡಮ್. ಇಷ್ಟೇ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಈಗ ಸರ್ ಅದೇ ಈಗ ನನಗೆ ಅದೇ ಲಿವರ್ ಕ್ಯಾನ್ಸರು ಸ್ಟಾರ್ಟ್ ಆಗಿದೆ, ಲಿವರ್ ಲೆಸಿನ್ ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗಿ ಸೊ ಬೋನ್ವರೆಗೂ ಹೋಗಿದೆ ಅಂತ ಗೊತ್ತಾಗಿದೆ. ಈಗ ನೆಕ್ಸ್ಟ್ ಲೆವೆಲಲ್ಲಿ ನಾವು ಅದನ್ನ ಡಯಾಗ್ನೋಸಿಸ್ಗೆ ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ಲೆವೆಲ್ ಇನ್ವೆಸ್ಟಿಗೇಷನ್. ನೆನ್ನೆ ನನಗೆ ಸುಂದರ ಸರ್ ಫೋನ್ ಮಾಡ್ತಾರೆ, ಈ ಥರ ಅಣ್ಣ ಬಿದ್ದೋಗಿದ್ದಾರಂತೆ, ಏನು ನೋಡಮ್ಮ ಅಂಥೇಳಿ ನನಗೆ ಫೋನ್ ಬರುತ್ತೆ. ಆದ ತಕ್ಷಣ ನಾನು ಅವ್ರ ಮನೆಗೆ ಫೋನ್ ಮಾಡ್ತೀನಿ. ಆಗ ಪರಮ್ ಅವ್ರು ಫೋನ್ ಮಾಡಿದ್ದಾರೆ ಅಂತ ವಿಷಯ ಬರುತ್ತೆ. ನಾನು ಪರಮ್ ಅವ್ರಿಗೆ ಫೋನ್ ಮಾಡ್ತೀನಿ. ಪರಮ್ ಅವ್ರು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾಗಿ ಇಬ್ಬರು ನಾವು ಮಾತಾಡಿಕೊಂಡು ಇಲ್ಲಿ ಹಾಸ್ಪಿಟಲ್ಗೆ ನಾವು ಕರ್ಕೊಂಡು ಬರ್ತೀವಿ. ಯಾಕೆಂದರೆ ನಮ್ಮ ಪರಿಸ್ಥಿತಿ ಆವಾಗ ಅವ್ರನ್ನ ಉಳಿಸ್ಕೊಳ್ಬೇಕು ಅನ್ನೋದೊಂದು ಪರಿಸ್ಥಿತಿ ಇರುತ್ತೆ. ಆಪ್ರೇಷನು ಅಂದರೆ ಬಿದ್ದಿದ್ದಾರೆ ಅನ್ನೋದು ಮಾತ್ರ ಗೊತ್ತಿರುತ್ತೆ, ಬೇರೆ ನಮ್ಗೆ ಯಾವ ವಿಷಯನೂ ಏನೂ ಗೊತ್ತಿರಲ್ಲ. ಇಲ್ಲಿಗೆ ಬಂದ ಮೇಲೆ ಡಾಕ್ಟ್ರು ನೋಡಿದ ಮೇಲೆ ಆಮೇಲೆ ನಾನು ಕೂತ್ಕೊಂಡು ಸುಮಾರು ಹೊತ್ತು, ಒಂದು ಪೇಷಂಟ್ ಬಂದು ಹೋದಾಗೆಲ್ಲ ಜೊತೆಲಿ ಕೂತ್ಕೊಂಡು ಸರ್ ಏನು ಮಾಡ್ಬೋದು, ಯಾಕಂದರೆ ಹಿರಿಯ ನಟರು, ನಾವು ಹೇಗಾದರೂ ಮಾಡಿ ಅವ್ರನ್ನ ಉಳಿಸ್ಕೋಬೇಕು, ಚೆನ್ನಾಗಿರ್ಬೇಕು ಅವರು ಅಂಥೇಳಿ ಮಾತಾಡಿಕೊಂಡು ಕೂತ್ಕೊಂಡು ಆಮೇಲೆ ಬೇರೆ ಏನು ಮಾಡಿಸ್ಬೋದು ನೋಡಿ ಸರ್. ಒಂದು ಸಲ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಪ್ರತಿಯೊಂದು ನೋಡಿಬಿಟ್ಟು ನಮ್ಗೆ ಆಚೆ ಕಳಿಸಿ ಅವ್ರನ್ನ, ಯಾಕಂದರೆ ಅರ್ಧಂಬರ್ಧ ಮಾಡಿ ಯಾವುದು ನಾವು ಆಚೆ ಕಳಿಸೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು, ಇದು ಅವ್ರ ಮುಂದೆ ನಾನು ಮಾತಾಡಿರೋವಂಥ ಮಾತಿದು. ಯಾಕಂದರೆ ಮತ್ತೆ ಈಗ ಒಂದು ನೋವು ಅಂತ ಬಂದು ಅದೊಂದು ಮುಗಿಸ್ಕೊಂಡು ಆಚೆ ಹೋದರೆ ಮತ್ತೆ ಇನ್ನೊಂದು ಟ್ರೀಟ್ಮೆಂಟು ಹೊರಗಡೆ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗೆ ಏಜ್ ಆಗಿದೆ, ಮನೇಲಿ ಒಬ್ರು ನೋಡ್ಕೊಳ್ಳೋರು ಬೇಕಾಗುತ್ತೆ, ಎಲ್ಲ ಕಷ್ಟ ಆಗುತ್ತೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಂದು ಇಲ್ಲಿಂದ ನೋಡಿ ಕಳಿಸಿ ಅಂದಾಗ ಏನು ಮಾಡ್ಬೋದು ಅಂತ ಅಂದಾಗ ಅದು ಬಂತಲ್ಲ ಸರ್, ಆ ಪ್ಲ್ಯಾನ್ ಬಂದಿದ್ದು, ಸ್ಕ್ಯಾನಿಂಗ್ ಮಾಡಿಸಿದ್ದು. ಅದಾದ ಮೇಲೆ ಇದು ಸಂಜೆ ನಮಗೆ ಈ ಥರ ಹಿಂಗಿದೆ ಅಂತ ಗೊತ್ತಾಗಿದ್ದು. ಅಲ್ಲಿವರೆಗೂ ನಮ್ಗೆ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಮಗೆ ನಾನು ಕುತ್ಕೊಂಡು ಮಧ್ಯಾಹ್ನ ಮಾತಾಡಿದ್ದು. ಜೆ ಪಿ ನಗರ ಮೊದಲೇ ಇವರು ಡಾಕ್ಟರ್ ಅವ್ರ ಪರಿಚಯ, ಯಾಕೆಂದರೆ ಉಮೇಶ್ ಅಣ್ಣಂಗೆ ಇವರು ಪರಿಚಯ ಇರೋದ್ರಿಂದ ಪರಮ್ ಸಾರು ನಾವು ಎಲ್ಲ ಮಾತಾಡಿಕೊಂಡು ಇಲ್ಲಿಗೆ ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ಗೊತ್ತಿರೋರು ಇರೋದ್ರಿಂದ ನಮಗೂ ಭಯ ಇರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಮಗೆ. ಯಾಕಂದರೆ ಈಗ ನಾವು ಬೇರೆ ಎಲ್ಲೋ ಹೋದರೂ ಅಲ್ಲೂ ಕಟ್ಟಲೇಬೇಕು, ಇಲ್ಲೂ ಕಟ್ಟಲೇಬೇಕು, ಈಗ ಗೊತ್ತಿರೋದ್ರಿಂದ ನಮಗೆ ಭಯ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇಲ್ಲಿಂದ ಆಂಬ್ಯುಲೆನ್ಸ್ನ ಬುಕ್ ಮಾಡಿ, ನಾನೇ ಬುಕ್ ಮಾಡಿದ್ದು, ಕರೆಸ್ಕೊಂಡಿದ್ದು ನಾನೇ. ಆಮೇಲೆ ದೊಡ್ಡಣ್ಣ ಅವ್ರು ಫೋನ್ ಮಾಡಿದ್ರು. ಆಮೇಲೆ ಶ್ರುತಿ ಮೇಡಮ್ ಮಾತಾಡ್ತಾನೆ ಇದ್ದಾರೆ, ರಾತ್ರಿನೂ ಮಾತಾಡಿದ್ರು, ಬೆಳಗ್ಗೆನೂ ಮಾತಾಡಿದ್ರು. ಗಿರಿಜಮ್ಮ ಮಾತಾಡಿದ್ದಾರೆ, ವಿನೋದ್ ಸರ್ ಮಾತಾಡಿದ್ದಾರೆ. ಪ್ರತಿಯೊಬ್ಬರೂ ಫೋನ್ ನನಗೆ ಟಚಲ್ಲಿದ್ದಾರೆ. ಪ್ರತಿಯೊಬ್ಬರು ಏನಾಯಿತು ಏನಿಲ್ಲ ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಈಗ ನೀವೇನು ಈಗ ಮಾಹಿತಿ ಕೊಡ್ತಾ ಇದ್ದೀರಾ, ಇದ್ರ ಮೇಲೆ ದೊಡ್ಡವರು ಏನೇನು ತೀರ್ಮಾನ ತೊಗೊಳ್ತಾರೋ ತೊಗೊಳ್ಳಿ ಅನ್ನೋದೇ ನನ್ನ ಆಸೆ. ಯಾಕಂದರೆ ಇದು ಹೋದ್ಮೇಲೆ ತಾನೇ ಅವರು ತೀರ್ಮಾನ ತೊಗೊಳ್ಳೋದು. ಯಾಕಂದರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ನಾವು ವಿಷಯ ತಿಳಿಸಿಲ್ಲ. ಮೊದಲನೇದಾಗಿ ಅವ್ರ ಕುಟುಂಬಕ್ಕೂ ನಾವಿನ್ನೂ ತಿಳಿಸಿಲ್ಲ. ನಿಧಾನವಾಗಿ ಡಾಕ್ಟ್ರು ಅವ್ರು ಹೇಗೆ ಹೇಳಬೇಕು ಆ ಪರಿಸ್ಥಿತಿಯಲ್ಲಿ ಹೇಳ್ತಾರೆ. ಅವರು ನೆನ್ನೆನೂ ಅಷ್ಟೇ ನಗು ಮುಖದಲ್ಲಿ ಕೂತ್ಕೊಂಡಿದ್ರು. ಅಮ್ಮ ನಾನು ಸಿನಿಮಾ ಡೇಟ್ ಕೊಟ್ಟಿದ್ದಾರಮ್ಮ, ಸೀರಿಯಲ್ ಡೇಟ್ ಕೊಟ್ಟಿದ್ದಾರಮ್ಮ, ನಾನು ಹೋಗ್ಬೇಕಮ್ಮ. ಅಣ್ಣ ನೀವೇನಿಲ್ಲ, ನಾನು ಒಂದು 25 ದಿವಸ ನೀವು ಹುಷಾರಾಗಿಬಿಡ್ತೀರ, ಬಿಡಿ ಅಣ್ಣ ಹೋಗೋರಂತೆ
ಅಂತಲೇ ಹೇಳ್ತಾ ಇದ್ವಿ. ಅವ್ರಿಗೆ ನಾವು ಹೇಗೆ ಹೇಳೋಕ್ಕೆ ಆಗುತ್ತೆ ಅದನ್ನು ನಾವು ಯೋಚನೆ ಮಾಡ್ತಾ ಇದ್ವಿ. ತುಂಬ ಯೋಚನೆ ಮಾಡಿ ಒಂದೊಂದು ಹೆಜ್ಜೆನೂ ನಾವು ಇಡ್ತಾ ಇದ್ವಿ ರಾತ್ರಿ ಹಗಲು. ನೆನ್ನೆ ನಾವು ಇನ್ನೂ ಬಂದೇ ಇರಲಿಲ್ಲ, ನೆನ್ನೆ ಇಷ್ಟೊತ್ತಿಗೆ ಬಂದಿದ್ವಿ ಬಂದಿದ್ವಿ ಅನ್ಸುತ್ತೆ. 24 ಗಂಟೆಯಲ್ಲಿ ನಾವು ಇಷ್ಟು ಕೆಲಸಗಳನ್ನ ಒಬ್ಬಳು ಸದಸ್ಯೆ, ನಮ್ಮ ಕಲಾವಿದರು ಸದಸ್ಯೆಯಾಗಿ ನಾನು ಇಷ್ಟು ಓಡಾಡಿಕೊಂಡು ಪರಮು ನಾನು ಸರ್ ಇಷ್ಟು 3 ಜನ ಸೇರ್ಕೊಂಡು ಇದೆಲ್ಲವೂ ಮಾಡಿದ್ದೀವಿ. ಮಿಕ್ಕಿದ್ದು ಈ ವಿಷಯನ ದೊಡ್ಡವ್ರಿಗೆ ಬಿಟ್ಟಿದ್ದು. ಅವ್ರು ಏನೇನು ತೀರ್ಮಾನ ತೊಗೊಳ್ತಾರೋ ನಮ್ಮ ಕಲಾವಿದರ ಸಂಘದಲ್ಲಿ, ನಮ್ಮ ರಾಕ್ಲೈನ್ ಸಾರು ಪ್ರತಿಯೊಬ್ಬರು ಯಾರ್ಯಾರು ಏನೇನು ತೀರ್ಮಾನ ತೊಗೊಳ್ತಾರೋ ಇದು ಈಗ ಅವ್ರಿಗೆ ಬಿಟ್ಟಿದ್ದು. ಈಗ ನನ್ನ ಕೆಲಸ ನಾನು ಮಾಡಿದ್ದೀನಿ, ಅವ್ರು ಏನು ಹೇಳ್ತಾರೆ ನಾನು ಅದನ್ನು ಮಾಡ್ತೀನಿ. ನಮಸ್ಕಾರ. ಆದರೆ ಒಂದು ಹಿರಿಯ ಕಲಾವಿದರು ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ, ಯಾಕೆಂದರೆ ಉಮೇಶಣ್ಣ ಯಾರ ಹತ್ರನೂ ಈ ಥರ ಚಾಚ್ದವರಲ್ಲ, ಸ್ವಾಭಿಮಾನ ವ್ಯಕ್ತಿ. ಅವ್ರಿಗೆ ಬೆಳಗ್ಗೆನೂ ಹೇಳ್ತಿದ್ರು, ಅಮ್ಮ ನಾನು ಯಾರ ಹತ್ರನೂ ಕೇಳಬಾರ್ದಮ್ಮ, ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ಕೋಬೇಕು ಅಂತಿದ್ರು. ಅಣ್ಣ ನೀವು ಯಾರ ಹತ್ರ ಯಾಕೆ ಕೇಳ್ತೀರಾ, ನೀವು ಕರ್ನಾಟಕದ ಆಸ್ತಿ ನೀವು ಅಂತ ನಾನು ಈ ಥರ ಸುಮ್ಮನೆ ಅವ್ರನ್ನ ಒಂದು ನಗುವಲ್ಲಿ ಮಾತಾಡ್ತಾ ಇದ್ದೆ. ಯಾಕಂದರೆ ಅವ್ರು ತುಂಬ ಸ್ವಾಭಿಮಾನ ಅವರು. ದಯವಿಟ್ಟು ನಮ್ಮ ಕಲಾವಿದರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಪ್ರತಿಯೊಬ್ಬರಿಗೂ ಅಷ್ಟೇ. ಯಾಕಂದರೆ ಹಿರಿಯವರು ಅವ್ರನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಂತ ಕೇಳ್ಕೊತೀನಿ. ನಮಸ್ಕಾರ.